ಡ್ರೀಮ್ ಡೀಲ್ ಗ್ರೂಪ್ನ ಎಲ್ಲ ಗ್ರಾಹಕರಿಗೂ ಅದೇ ರೀತಿ ಪ್ರಜ್ಞಾವಂತ ನಾಗರಿಕರಿಗೂ ನನ್ನ ನಮಸ್ಕಾರಗಳು. ಡ್ರೀಮ್ ಡೀಲ್ ಗ್ರೂಪ್ನ ಸೀಸನ್ 1ರ 13ನೇ ತಿಂಗಳನ್ನ ಬಂಪರ್ ಡ್ರಾ ಆಗಿರುವಂಥ ಮಹೇಂದ್ರ ಥಾರ್ ಡ್ರಾ ಏನಿತ್ತು ಇದು ನಡೀತಿತ್ತು. ಈ ಸಂದರ್ಭದಲ್ಲಿ ಕೆಲವು ಕೆಲಸದ ಒತ್ತಡದಿಂದ ನಾವು ಡ್ರಾ ನಡೆಯುವ ಸಂದರ್ಭದಲ್ಲಿ ನಾವು ಇರಲಿಲ್ಲ. ಈ ಒಂದು ಸಂದರ್ಭದ ಬೆನಿಫಿಟ್ ಅನ್ನು ಪಡಿಲಿಕ್ಕೋಸ್ಕರ, ಇದರ ಅಡ್ವಾಂಟೇಜ್ ಅನ್ನು ಪಡಿಲಿಕ್ಕೋಸ್ಕರ ನಮ್ಮ ಕಂಪನಿಯ ಇಬ್ಬರು ಕೆಲಸಗಾರರು, ಅದರಲ್ಲಿ ಉಬೈದ್ ಮತ್ತೆ ಹರ್ಷಿತ್ ಅಂತ ಇಬ್ಬರು ಡ್ರಾನಲ್ಲಿ ಚೀಟಿಂಗ್ ಮಾಡುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ. 1 ಲಕ್ಷ ಕೊಡ್ತೀನಿ ಅಂತ ಹೇಳಿ ಹೇಗೆ ಹೇಳಿದ್ದು? ನಾನು ಹೇಳಿದ್ದೇನಾ? ಈ ವಿಚಾರ ನಮಗೆ ತಿಳಿದಿರಲಿಲ್ಲ. ಯಾಕಂತ ಹೇಳಿದ್ರೆ ನಾನು ಯಾರೋ ಕಾಲ್ ಮಾಡಿ ಇದರ ಬಗ್ಗೆ ಹೇಳಿದ್ರು. ತಕ್ಷಣ ನಾವೇನ್ ಮಾಡಿದ್ವಿ, ನಾನು ಡ್ರಾ ನಡೀತಿರುವಂತ ಒಂದು ಸ್ಥಳಕ್ಕೆ ಭೇಟಿ ನೀಡಿದೆ. ಮಾಡಿದ್ರೆ ನಿಜ ಹೇಳಿ, ಯಾರು ಮಾಡಿದ್ರು ವಿಚಾರ ಹೇಳಿ. ಇಷ್ಟು ನೀಚ ಕೆಲಸವನ್ನು ಮಾಡ್ಲಿಕ್ಕೆ ಹೇಗೆ ನಿಮಗೆ ಪ್ರೋತ್ಸಾಹ ಬಂತು? ಭೇಟಿ ನೀಡಿ ಇಮಿಡಿಯೇಟ್ಲಿ ಈ ತರದೇನೋ ಲೋಪದೋಷ ನಡೆದಿದೆ ಅನ್ನುವಂಥ ಒಂದು ವಿಚಾರಕ್ಕೆ ನಾನು ರೀಡ್ರಾ ಮಾಡಬೇಕು ಅಂತ ಗ್ರಾಹಕರ ಮನವಿಗೆ ಇಮಿಡಿಯೇಟ್ಲಿ ಅರ್ಧ ಗಂಟೆಯಲ್ಲೇ ನಾವು ರೀಡ್ರಾ ಅನ್ನ ಮಾಡಿದ್ವಿ. ಸ್ವಲ್ಪ ಗ್ರಾಹಕರಿಗೆ ಗೊಂದಲ ಇರುವ ಕಾರಣ ಮತ್ತೆ ಈಗ ಇನ್ನೊಂದು ಡ್ರಾ ನಡೆಸ್ತಾ ಇದ್ದೇವೆ. ಅಂದ್ರೆ ಈ ತಿಂಗಳು 2 ಜನರಿಗೆ ತಾರನ್ನ ನಾವು ನೀಡ್ತಾ ಇದ್ದೇವೆ. ಅವ್ರೇನು ಪ್ರಯತ್ನ ಪಟ್ಟಿದ್ರು, ಆಕ್ಚುಲಿ ಅವರ ಮೋಸದ ಪ್ರಯತ್ನ ಅದು ಸಫಲವಾಗ್ಲಿಲ್ಲ. ಅವರೊಬ್ಬರ ಹೆಸರಿಗೆ ಬರೆಸ್ಬೇಕು ಅಂತ ಒಂದು ಕಾಯಿನ್ ಅನ್ನು ಇಟ್ಕೊಂಡಿದ್ರು. ಆದ್ರೆ ಅವ್ರು ಎತ್ತಿ ಇನ್ನೊಬ್ಬರ ಕೈಗೆ ಕೊಟ್ಟು ಆ ಕಾಯಿನ್ ಅವರು ಕೈ ಬಾಕ್ಸ್ ಒಳಗಡೆ ಹಾಕುವಾಗ ಆ ಕಾಯಿನ್ ಬಿದ್ದೋಗಿದೆ. ಆ ಕಾಯಿನ್ ಮೋಸದ ಕಾಯಿನ್ ಅವ್ರು ಯಾವುದು ವಿನ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ರು, ಅದು ಆ ಒಂದು ಕಾಯಿನ್ಗೆ ಯಾವುದೇ ಪ್ರೈಸ್ ಬಂದಿಲ್ಲ. ನಿಜವಾಗ್ಲೂ ಅದರ ಅರ್ಹತೆ ಯಾರಿಗಿತ್ತು, ಇನ್ನೊಬ್ಬ ಗ್ರಾಹಕರಿಗೆ ಬಂದಿದೆ ಆ ಪ್ರೈಸ್. ಆದರೂ ಸಹ ನಾವು ಮತ್ತೆ ರೀಡ್ರಾ ಮಾಡಿದ್ವಿ. 2 ತಾರನ್ನ ಈ ಬಾರಿ ನಾವು ಕೊಡ್ತಾ ಇದ್ದೀವಿ. ಯಾಕೆಂತ ಹೇಳಿದ್ರೆ ಇದು ನಮ್ಮ ಬೇಜವಾಬ್ದಾರಿ ಆಗಿರುತ್ತೆ. ಆ ಒಂದು ಡ್ರಾ ಸಂದರ್ಭದಲ್ಲಿ ನಾವು ಇರಬೇಕಾಗಿತ್ತು, ಅದು ನಮ್ಮ ತಪ್ಪು. ಈ ಒಂದು ತಪ್ಪನ್ನ ನಾವು ಸರಿಪಡಿಸಲಿಕ್ಕೆ ಈ ಒಂದು ರೀಡ್ರಾ ಅನ್ನ ಅಥವಾ ಎಕ್ಸ್ಟ್ರಾ ಡ್ರಾ ಅನ್ನ ನಾವು ಕೊಟ್ಟಿದ್ದೀವಿ. ಅಂಡ್ ಖಂಡಿತವಾಗ್ಲೂ ನಾವು ಈ ಒಂದು ವಿಚಾರಕ್ಕೆ ಕ್ಷಮೆಯನ್ನ ಯಾಚಿಸ್ತೀವಿ. ಖಂಡಿತವಾಗ್ಲೂ ನೀವು ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ರಿ, ಆದ್ರೆ ನಮ್ಮ ನಂಬಿಕೆಯನ್ನ ನಮ್ಮ ಕಂಪನಿಯ ಕೆಲಸದವರು ಅದು ಉಳಿಸ್ಕೊಳ್ಳಿಲ್ಲ. ಅವ್ರು ನಮಗೆ ನಂಬಿಕೆ ದ್ರೋಹ ಮಾಡಿದ್ರು. ಈ ಮೋಸಗಾರರು ಯಾರಿಗೆ ಮೋಸದ ಕೆಲಸ ಮಾಡಿದ್ದಾರೆ ಅವರನ್ನು ನಾವು ಸುಮ್ಮನೆ ಬಿಡ್ಲಿಲ್ಲ. ಇವರ ವಿರುದ್ಧ ನಾವು ಕಂಕನಾಡಿ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ನೀಡಿದ್ವಿ, ಪ್ರಕರಣವನ್ನು ಕೂಡ ದಾಖಲಿಸಿದ್ವಿ. ಇಮಿಡಿಯೇಟ್ಲಿ ಕಂಪನಿ ಅವರ ಮೇಲೆ ಆಕ್ಷನ್ಸ್ ತೆಗೆದಿದೆ, ಅವರನ್ನ ಟರ್ಮಿನೇಟ್ ಮಾಡಿದೆ. 2 ವ್ಯಕ್ತಿಗಳು, ಇದರಲ್ಲಿ ಹರ್ಷಿತ್ ಮತ್ತೆ ಉಬೈದ್ ಅನ್ನುವಂತ 2 ವ್ಯಕ್ತಿಗಳನ್ನು ಕೂಡ ಡ್ರೀಮ್ ಡೀಲ್ ಗ್ರೂಪ್ ಟರ್ಮಿನೇಟ್ ಮಾಡಿದೆ. 20ಕ್ಕೂ ಹೆಚ್ಚು ಮಾಧ್ಯಮಗಳನ್ನ ಕರೆದು ನಮ್ಮದೇ ಆಫೀಸಲ್ಲಿ ನಾವು ಪ್ರೆಸ್ ಮೀಟ್ ಅನ್ನ ಮಾಡಿದ್ವಿ. ಇದರಲ್ಲಿ ನಾವು ಅವರಿಗೆ ಎಲ್ಲ ಡಾಕ್ಯುಮೆಂಟ್ಸ್ ಜೊತೆಗೆ ನಮ್ಮ ಕಂಪನಿಯ ಎಲ್ಲ ಲೀಗಲ್ ಡಾಕ್ಯುಮೆಂಟ್ಸ್ ಆಗಿರಬಹುದು, ನಾವು ಅವರ ಮೇಲೆ ಫೈಲ್ ಮಾಡಿರುವಂತಹ ಕಂಪ್ಲೇಂಟ್ ಕಾಪಿ ಆಗಿರಬಹುದು, ಅದೇ ರೀತಿ ಅವರ ಹೇಳಿಕೆ ಆಗಿರಬಹುದು, ನಮ್ಮ ಬಿಸ್ನೆಸ್ ಮಾಡೆಲ್ ಆಗಿರಬಹುದು, ಪ್ರತಿಯೊಂದು ವಿಚಾರವನ್ನು ಕೂಡ ನಾವು 20 ಮಾಧ್ಯಮ ಮಿತ್ರರ ಮುಂದೆ ಓಪನ್ಲಿ ಧೈರ್ಯದಿಂದ ಹೇಳಿದ್ದೀವಿ. ಯಾಕಂತ ಹೇಳಿದ್ರೆ ನಾವು ಯಾವುದೇ ರೀತಿ ತಪ್ಪು ಮಾಡಿಲ್ಲ. ಡ್ರೀಮ್ ಡೀಲ್ ಚಾರಿಟೇಬಲ್ ಟ್ರಸ್ಟ್ ನ ಮುಖಾಂತರ ನಾವು ಈಗಾಗಲೇ ಹಲವಾರು ಸಮಾಜ ಸೇವೆಯನ್ನು ನಾವು ಮಾಡಿದ್ದೇವೆ. ಕ್ಯಾನ್ಸರ್ ಪೀಡಿತ ಮಗುವಿನ ಟ್ರೀಟ್ಮೆಂಟ್ಗೆ ಬರೋಬ್ಬರಿ 60 ಲಕ್ಷ ಬೇಕಾಗಿತ್ತು. ಆದರೆ ಡ್ರೀಮ್ ಡೀಲ್ ಗ್ರೂಪ್ ಕೇವಲ 1 ವಾರದೊಳಗಡೆ 15ರಿಂದ 18 ಲಕ್ಷಕ್ಕೂ ಹೆಚ್ಚು ಕಲೆಕ್ಷನ್ ಅನ್ನ ಡ್ರೀಮ್ ಡೀಲ್ ಗ್ರೂಪ್ ಮುಖಾಂತರ ಮಾಡಿ ನಾವು ಕೊಟ್ಟಿದ್ವಿ. ಆಶ್ರಮಗಳಿಗೆ ಆಗಿರಬಹುದು, ಏಡ್ಸ್ ಪೀಡಿತ ಮಕ್ಕಳಿರುವಂತಹ ಆಶ್ರಮಗಳಿಗೆ ಆಗಿರಬಹುದು, ಬ್ರೈನ್ ಟ್ಯೂಮರ್ಗೆ ಒಳಗಾದಂತ ವ್ಯಕ್ತಿಗಳಿಗೆ ಆಗಿರಬಹುದು, ಕಣ್ಣಿನ ಆಪರೇಷನ್ಸ್ ಗಳಿಗಾಗಿರಬಹುದು, ಬಡ ಹೆಣ್ಣು ಮಕ್ಕಳ ಮದುವೆಗಾಗಿರಬಹುದು, ಕಲೀಲಿಕ್ಕೆ ಆಸಕ್ತಿ ಇದ್ದು ಫೀಸ್ ಕಟ್ಟಲಿಕ್ಕೆ ದುಡ್ಡಿಲ್ಲದಂತ ಕೆಲವು ಹೆಣ್ಣು ಮಕ್ಕಳ ನೆರವಿಗಾಗಿರಬಹುದು, ಡ್ರೀಮ್ ಡೀಲ್ ಗ್ರೂಪ್ ಆಲ್ರೆಡಿ ಬಂದಿದೆ. ಅಂಡ್ ಇನ್ನೂ ಕೂಡ ಇಂಥ ಸಮಾಜ ಸೇವೆಯಲ್ಲಿ ನಾವು ತೊಡಗಿರ್ತೇವೆ. ನಾವು ತಪ್ಪು ಮಾಡದೆ ನೋಡಿ ತುಂಬಾ ಜನರು ನಮ್ಮ ವಿರುದ್ಧ ಬೇಡದ ಮಾತುಗಳನ್ನು ಆಡುವಂತದ್ದಾಗಿರ್ಬೋದು, ಆಕ್ರೋಶ ಇದು ಸಹಜ. ಆದ್ರೆ ನೋಡಿ, ಯಾರೋ ಒಬ್ಬ ವ್ಯಕ್ತಿ ಮಾಡುವಂತ ಒಂದು ತಪ್ಪಿಂದ ಇಡೀ ಸಮುದಾಯ ಅಥವಾ ಇಡೀ ಒಂದು ಸಂಸ್ಥೆಯ ತಪ್ಪು ಅಂತ ಹೇಳುವಂತದ್ದು ಸರಿ ಆಗಲ್ಲ ಅಂತ ನಾನು ಹೇಳಬಹುದು. ನಾವು ಕೂಡ RBI ರೆಗ್ಯುಲೇಷನ್ ಅಂಡರ್ ಅಲ್ಲೇ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಾವು ಕೂಪನ್ ಅನ್ನ ಸೇಲ್ ಮಾಡ್ತಾ ಇದ್ದೀವಿ. ಅಂಡ್ ಅದೇ ರೀತಿ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಕೂಡ ಆಗಿದ್ದೀವಿ. ನಾವು ಯಾವುದೋ ರೀತಿ ಸಣ್ಣ ಪುಟ್ಟ ಲೆವೆಲ್ಗೆ ಕಂಪನಿಯನ್ನ ನಡೆಸ್ತಾ ಇಲ್ಲ. ಲೀಗಲಿ ರಿಜಿಸ್ಟರ್ಡ್ ಆಗಿ ನಾವು ಈ ಒಂದು ಕಂಪನಿಯನ್ನ ನಾವು ನಡೆಸ್ತಾ ಇದ್ದೀವಿ. ಕರ್ನಾಟಕದಾದ್ಯಂತ 15 ಬ್ರಾಂಚ್ ಆಫೀಸಸ್ಗಳನ್ನು ಹೊಂದಿದೆ. ಇನ್ನು ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ನಮ್ಮ ಆಫೀಸ್ಗಳನ್ನು ನಾವು ತೆರೀತಾ ಇದ್ದೇವೆ. 31 ಜಿಲ್ಲೆಯಲ್ಲೂ ಕೂಡ ನಮ್ಮ ಬ್ರಾಂಚ್ ಆಫೀಸ್ ಇರುತ್ತೆ. ಭಾರತದಾದ್ಯಂತ ಗ್ರಾಹಕರಿದ್ರೂ ಕೂಡ ಇದರ ಹೆಡ್ ಆಫೀಸ್ ಅನ್ನು ನಮ್ಮ ಮಂಗಳೂರಲ್ಲೇ ನಾವು ಇಟ್ಟಿದ್ದೇವೆ. ಮಂಗಳೂರು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೆಸರು ಮಾಡಬೇಕು. ಯಾಕಂತ ಹೇಳಿದ್ರೆ ನಮ್ಮ ಕಲ್ಚರ್, ನಮ್ಮ ಒಂದು ಟ್ರೆಡಿಷನ್, ನಮ್ಮ ನೋಡಿ ಬುದ್ಧಿವಂತರ ಜಿಲ್ಲೆ ಅಂತ ನಾವು ಹೇಳ್ತೀವಿ. ಆದರೆ ಈ ಬುದ್ಧಿವಂತರು ಎಲ್ಲರೂ ಕೂಡ ಮಂಗಳೂರಲ್ಲಿಲ್ಲ. ಮಂಗಳೂರವರು ಬುದ್ಧಿವಂತರು. ಮಂಗಳೂರವರು ಬುದ್ಧಿವಂತಿಕೆ ಇಟ್ಕೊಂಡು ಬೇರೆ ಜಿಲ್ಲೆಗೆ ಹೋಗಿ ಅವರನ್ನು ಉದ್ಧಾರ ಮಾಡಲಿಕ್ಕೆ ನಾವು ಹೋಗ್ತಾ ಇದ್ದೇವೆ ಹೊರತು ನಮ್ಮ ಜಿಲ್ಲೆಯಲ್ಲಿ ಏನು ನಾವು ಮಾಡ್ತಾ ಇಲ್ಲ. ಯಾರೆಲ್ಲ ನಮ್ಮ ಊರನ್ನ ಬಿಟ್ಟು ಹೊರಗಡೆ ಉದ್ಯೋಗಕ್ಕೆ ಹೋಗ್ತಿದ್ದಾರೋ ಅವರೆಲ್ಲರೂ ಬಂದು ಮಂಗಳೂರಲ್ಲೇ ನಿಂತು
ಮಂಗಳೂರಲ್ಲೇ ಒಂದು ಕಂಪನಿಯನ್ನ ಸ್ಥಾಪನೆ ಮಾಡಿ ಇವತ್ತು ಬಿಸ್ನೆಸ್ ಅಂದ್ರೆ ಹೇಗೆ ಭಾರತದಲ್ಲಿ ಗುಜರಾತೀಸ್ ಮಾರ್ವಾಡೀಸ್ ದೊಡ್ಡ ಬಿಸ್ನೆಸ್ ಮ್ಯಾನ್ಸ್ ಅಂತ ಹೇಳ್ತಾರೋ ಅದೇ ರೀತಿ ತುಳುನಾಡಲ್ಲಿರುವಂತ ನಮ್ಮ ಜನರು ಕೂಡ ವ್ಯಾಪಾರ ವಹಿವಾಟಲ್ಲಿ ಅಥವಾ ಬಿಸ್ನೆಸ್ ಮ್ಯಾನ್ ಆಗಿ ಹೊರಹೊಮ್ಮುವುದರಲ್ಲಿ ಯಾವುದೇ ರೀತಿ ಕಡಿಮೆ ಇಲ್ಲ ಅನ್ನುವಂಥ ಒಂದು ವಿಚಾರವನ್ನ ನಾವು ಇಡೀ ಜಗತ್ತಿಗೆ ಸಾರಿ ಹೇಳಬೇಕು. ಸ್ಟೇಟಸ್ ಅಲ್ಲಿ ಹಾಕ್ತಾರೆ ಮಂಗಳೂರು ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ ಅಂತ. ನಿಜ ರೂಪಕ್ಕೆ ನಾವು ನೋಡುವುದಾದ್ರೆ ಮಂಗಳೂರಲ್ಲಿ ಯಾರೇ ಸ್ವಲ್ಪ ಬೆಳೀತಾರೆ ಅಂದ್ರೂ ಕೂಡ ಅವ್ರನ್ನ ಕಾಲಿಳಿಯೋರೇ ಜಾಸ್ತಿ ಆಗಿದೆ. ಸೊ ಅಂತ ವಿಚಾರವನ್ನ ನಾವು ನಿಲ್ಲಿಸಿ ಮಂಗಳೂರಲ್ಲಿರುವಂಥ ಕೆಲವು ಕಂಪನಿಗಳಿಗೆ ನಾವು ಬೆನ್ನೆಲುಬಾಗಿ ನಿಂತು ಪ್ರೋತ್ಸಾಹ ಕೊಟ್ಟರೆ ಭಾರತದಾದ್ಯಂತ ಹಲವಾರು ಕ್ಷೇತ್ರದಲ್ಲಿ ನಾವು ಸಾಧನೆಯನ್ನ ಮಾಡಬಹುದು. ಇದು ಖಂಡಿತವಾಗ್ಲೂ ನಾವು ಮಂಗಳೂರನ್ನ IT ಹಬ್ ಮಾಡಬಹುದು. ಒಂದು ಅಟ್ಲೀಸ್ಟ್ ಜಾಸ್ತಿ ದೊಡ್ಡ ಸೇವೆ ಏನು ಆಗಲಿಲ್ಲ ಅಂದ್ರೂ ಒಂದು ಅಳಿಲು ಸೇವೆ ಆದ್ರೂ ನಾವು ಖಂಡಿತ ಮಾಡ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.